ನಮಸ್ಕಾರ. ಜೀವನದಲ್ಲಿ ನೀವೇನಾದರೂ ಸಾಧಿಸಬೇಕಾದ್ರೆ, ನೀವೇನಾದರೂ ಕಾರ್ಯವನ್ನು ಮಾಡಬೇಕಾದ್ರೆ, ನಿಮಗೆ ಹಲವಾರು ತೊಂದರೆಗಳು ಬರೋದು ಕೂಡನು ಸಾಮಾನ್ಯ. ಆದರೆ ನಾವು ಒಂದು ತಿಳ್ಕೊಳ್ಬೇಕಾಗಿದ್ದು, ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಸಾಕಷ್ಟು ವಿಚಾರಗಳನ್ನು ನಾವು ನೋಡಿದ್ದೇ ಆಯಿತು ಅಂತಂದರೆ, ನಮಗೆ ಯಾವುದೇ ರೀತಿಯಿಂದ ಮನಸ್ತಾಪ ಮಾಡ್ಕೊಳ್ಳುವಂಥದ್ದು ಬರೋದೇ ಇಲ್ಲ. ಇಲ್ಲಿ ಕಾಣ್ಬೋದು, ಒಂದು ದೀಪವನ್ನು ಬೆಳಗಬೇಕಾದ್ರೆ ಅದನ್ನೇ ನಾವು ಉದಾಹರಣೆಯಾಗಿ ಇಟ್ಟುಕೊಂಡಾಗ, ಬೆಳಕಿಗೋಸ್ಕರ ಮೈಸುಟ್ಟುಕೊಂಡ ಬತ್ತಿ ಯಾರಿಗೂ ಕೂಡ ಕಾಣಿಸೋದಿಲ್ಲ ಅಲ್ವಾ? ನಾವು ಬತ್ತಿಯನ್ನು ದೀಪವನ್ನು ಹಚ್ಚಬೇಕಾದ್ರೆ ಅದನ್ನು ಹಾಕಿರ್ತೀವಿ, ಅದು ಯಾರಿಗೂ ಕಾಣಿಸೋದಿಲ್ಲ. ಆ ಬೆಳಕಿಗೋಸ್ಕರ ಅಸ್ತಿತ್ವವನ್ನೇ ಕಳೆದುಕೊಂಡು ಎಣ್ಣೆ ಯಾರಿಗೂ ಕಾಣಿಸ್ಲಿಲ್ಲ. ಅವೆರಡರದ್ದು ಪ್ರಾಮುಖ್ಯತೆ ಬಹಳ ಐತಿ ಇದರೊಳಗಡೆ, ಬತ್ತಿದು ಮತ್ತು ಎಣ್ಣೆದು. ಆ ಬೆಳಕಿಗೋಸ್ಕರ ಆಶ್ರಯ ಕೊಟ್ಟ ಹಣತೆ ಯಾರಿಗೂ ಕಾಣಿಸ್ಲಿಲ್ಲ ಅಲ್ವಾ? ಅವೆರಡನ್ನು ಕೂಡ ಹಿಡಿದಿಟ್ಟುಕೊಂಡಿರೋದು ಯಾವುದು ಅಂತಂದರೆ ಅದು ಹಣತೆ ಅಂತಲೇ ಹೇಳ್ಬೋದು. ಅದು ಕೂಡ ಕಾಣಿಸ್ಲಿಲ್ಲ. ಹಾಗೆ ಕೂಡ ಜೀವನ ಕೆಲವು ಸಲ ನಮ್ಮ ಶ್ರಮ ಇನ್ನೊಬ್ಬರ ಖ್ಯಾತಿ ಕಾರಣವಾದರೂ ಆಗ್ಬೋದು. ಅದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ದೀಪ ಹುರಿತಕ್ಕಂಥದ್ದು ಮಾತ್ರ ಕಾಣಿಸ್ತಾ ಇರುತ್ತೆ. ಆ ದೀಪ ಉರಿತಕ್ಕಂಥದ್ದನ್ನ ಎಲ್ಲರೂ ಕೂಡ ಮೆಚ್ಕೊಳ್ತಾರೆ. ಆ ದೀಪವನ್ನು ನೋಡ್ತಾರೆ, ಆ ಜ್ಯೋತಿಯನ್ನು ನೋಡ್ತಾರೆ. ಆ ಜ್ಯೋತಿ ಎಲ್ಲರಿಗೂ ಕಾಣಿಸ್ತದೆ. ಆದರೆ ಹಣತೆ, ಎಣ್ಣೆ, ಬತ್ತಿ ಯಾವುದು ಕೂಡ ಕಾಣಿಸೋದಿಲ್ಲ. ಆದರೆ ಎಲ್ಲರ ಒಳಗೊಂಡಿರ್ತಕ್ಕಂಥದ್ದೇ ಆ ಜ್ಯೋತಿಗೆ ಕಾರಣ ಅಂತ ಕೂಡ ಹೇಳ್ಬೋದು. ಪ್ರತಿಯೊಬ್ಬರು ನಿಮ್ಮ ಕಾಯಕದಲ್ಲಿ ಏನೇ ಮಾಡಿದರೂ ಕೂಡ ಅದು ಒಬ್ಬನಿಂದ ಸಾಧ್ಯ ಇಲ್ಲ. ಹಲವಾರು ಕೈಗಳು ಜೊತೆಗೂಡಿದಾಗ ಅಲ್ಲಿ ಎಲ್ಲವೂ ಕೂಡ ಸಾಧ್ಯ ಅನ್ನೋದಕ್ಕೂ ಕೂಡ ಈ ಒಂದು 4 ಲೈನ್ಗಳು ತುಂಬ ಮನುಷ್ಯನಿಗೆ ಅವಶ್ಯಕವಾಗಿ ಇರ್ತಕ್ಕಂಥದ್ದು. ಇದನ್ನು ನಾವು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಕೇಳಿ ಸುಮ್ಮನಾಗುವಂಥದ್ದಲ್ಲ, ಮನನ ಮಾಡ್ಕೊಳ್ಬೇಕು. ಅಂದಾಗಲೇ ಜೀವನ ಕೂಡ ಸಾರ್ಥಕ ಆಗುವಂಥದ್ದು. ಇಷ್ಟೇ ಜೀವನ ಅಲ್ವಾ? ನಮಸ್ಕಾರ.